ಹೈವೇ ಮೊಬೈಲ್ ವಾಹನದಲ್ಲಿ ಎಎಸ್ಐ ನಾಗೇಂದ್ರ ರಾಜ್ ಅರಸ್ ಹಾಗೂ ಚಾಲಕ ಆರೇಪುರ ನಾಗೇಂದ್ರ ಗಸ್ತು ಕರ್ತವ್ಯದಲ್ಲಿದ್ದಾಗ ಸರಿಸುಮಾರು 11:30ರಲ್ಲಿ ರಾಘವಾಪುರ ಗೇಟ್ ಬಳಿ ಹೊಂಡೆ ತಮಿಳುನಾಡು ಮೂಲದ ಅಮೆಜಾನ್ ಟಿ3 ಕಾರು ಅನುಮಾನಾಸ್ಪದವಾಗಿ ನಿಂತಿದ್ದು ಅಕ್ಕಪಕ್ಕದವರನ್ನು ವಿಚಾರಣೆ ಮಾಡಿ ಹಾಗೂ ಕಾರಿನ ಒಳಗೆ ನೋಡಿದಾಗ ಇಬ್ಬರು ವ್ಯಕ್ತಿಗಳು ಅರೆಪ್ರಜ್ಞೆ ಸ್ಥಿತಿಯಲ್ಲಿ ಮಲಗಿರುತ್ತಾರೆ. ನಂತರ ಬೇಗೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ವನರಾಜುಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ವನರಾಜು ಹೈವೇ ಮೊಬೈಲ್ ವಾಹನದಲ್ಲಿ ಇಬ್ಬರನ್ನ ಕರೆದುಕೊಂಡು ಹೋಗಿ ಬೇಗೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿರುತ್ತಾರೆ. ನಂತರ ವ್ಯಕ್ತಿಗಳನ್ನ ಪರಿಶೀಲಿಸಿದಾಗ ನಿದ್ರೆ ಮಾತ್ರೆಗಳನ್ನ ಸೇವಿಸಿರುವ ಬಗ್ಗೆ ತಿಳಿದು ಬಂದಿದ್ದು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ನಂತರ ಅವರ ಕುಟುಂಬಸ್ಥರಿಗೆ ವಿಚಾರ ತಿಳಿಸಲಾಗಿರುತ್ತದೆ. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ವನರಾಜು, ನಾಗೇಂದ್ರ ರಾಜ್ ಅರಸ್, ಚಾಲಕ ನಾಗೇಶ್, ಶಿವಕುಮಾರ್, ನಾಗೇಂದ್ರ ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಇದ್ದರು. ವಿಡಿಯೋ ಮಾಡಿ ಸರ್ ಎತ್ಕೊತೀನಿ. ವಿಡಿಯೋ ಆಯ್ತದ ಮಾಡಿ ಹಾಕ್ಲ ಸಿಕ್ಕಾಪಟ್ಟ ಹಿಂಗೆ ಮಾಡಿ ಕುಣ್ಸ್ಕೊಣ ಬರ್ತಾರ ಅವ್ರನ್ನ ಕುಡಿಸೋ ಸರಿ ಬಿಡು ಕೂತ್ರು ಹಂಗೆ ಇಳಿಸ್ತೀನಿ ಕರ್ಕೊಂಡು ವಿಡಿಯೋ ಮಾಡಿ ಸರ್ ವಿಡಿಯೋ ಮಾಡಿ ಸರ್ ಎತ್ಕೊತೀನಿ. ವಿಡಿಯೋ ಆಯ್ತದ ಮಾಡಿ ಹಾಕ್ಲ ಸಿಕ್ಕಾಪಟ್ಟ ಹಿಂಗೆ ಮಾಡಿ ಕುಣ್ಸ್ಕೊಣ ಬರ್ತಾರ ಅವ್ರನ್ನ ಕುಡಿಸೋ ಸರಿ ಬಿಡು ಕೂತ್ರು ಹಂಗೆ ಇಳಿಸ್ತೀನಿ